ಹಿರಿಯ ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರ ಗೆಲುವಿಗಾಗಿ ಅವರ ಅಭಿಮಾನಿಯೊಬ್ಬರು ದೀಡ್ ನಮಸ್ಕಾರ ಹಾಕಿದ್ದಾರೆ. ದೇವಸ್ಥಾನಕ್ಕೂ ಕೂಡ ಬಹಳ ವಿಭಿನ್ನವಾಗಿ ಪ್ರದರ್ಶನ ಹಾಕಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಹಾವೇರಿ ಕ್ಷೇತ್ರದ ಅಭ್ಯರ್ಥಿಯಾದಂಥ ಆನಂದ ಸ್ವಾಮಿ ಗಡ್ಡದೇವ್ರ ಮಠದ ಅವರ ಗೆಲುವಿಗಾಗಿ ನಾನು ಪುಟ್ಟರಾಜೇಶ್ವರ ಮಠಕ್ಕೆ ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೋಸ್ಕರ ದೀಡ್ ನಮಸ್ಕಾರ ಹಾಕಿದ್ದೇನೆ. ನಂಗೆ ಅಗದಿ ಸಂತೋಷ ಐತ್ರಿ. ನಾ ಕಷ್ಟಪಟ್ಟರೆ ನಮಗೆ ಕಷ್ಟಪಟ್ಟಿದ್ದು ಗೆಲುವು ಸಿಗಲಿ ಅನ್ನೋದಕ್ಕೋಸ್ಕರ ನಾ ಹಾಕೀನಿ. ಹೆಚ್ಚಿನ ಮತಗಳಿಂದ ಗೆಲ್ಲಿ ಅನ್ನೋದಕ್ಕೆ ನಾ ಹಾಕೀನಿ. ನಮ್ಮ ಹಾವೇರಿ ಕ್ಷೇತ್ರದ ಅಭ್ಯರ್ಥಿಯಾದಂಥ ಆನಂದ ಸ್ವಾಮಿ ಗಡ್ಡದೇವ್ರ ಮಠದ ಅವರ ಗೆಲುವಿಗಾಗಿ ನಾನು ಪುಟ್ಟರಾಜೇಶ್ವರ ಮಠಕ್ಕೆ ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೋಸ್ಕರ ದೀಡ್ ನಮಸ್ಕಾರ ಹಾಕಿದ್ದೇನೆ. ನಂಗೆ ಅಗದಿ ಸಂತೋಷ ಐತ್ರಿ. ನಾ ಕಷ್ಟಪಟ್ಟರೆ ನಮಗೆ ಕಷ್ಟಪಟ್ಟಿದ್ದು ಗೆಲುವು ಸಿಗಲಿ ಅನ್ನೋದಕ್ಕೋಸ್ಕರ ನಾ ಹಾಕೀನಿ. ಹೆಚ್ಚಿನ ಮತಗಳಿಂದ ಗೆಲ್ಲಿ ಅನ್ನೋದಕ್ಕೆ. ಮತ್ತೊಮ್ಮೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇಹಾ ಹತ್ಯೆ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಮತಾಂತರಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆ ನಡೆದಿದೆ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿರಂಜನ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಪ್ರತಿ ಬಾರಿ ನರೇಂದ್ರ ಮೋದಿ ಅವರು ಬಂದ ಸಂದರ್ಭದಲ್ಲಿ, ಅಮಿತ್ ಶಾ ಅವರು ಬಂದ ಸಂದರ್ಭದಲ್ಲಿ ನೇಹಾ ಹತ್ಯೆ ಪ್ರಕರಣ ಪ್ರಸ್ತಾಪ ಆಗ್ತಾ ಇದೆ. ಇವತ್ತು ಮಾತನಾಡಿದ ವಿಚಾರನೇ ಪ್ರಸ್ತಾಪ ಮಾಡೋಣ. ಮತಾಂತರ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಏನು ಹೇಳ್ತೀರಿ? ಈಗ ಪ್ರಥಮವಾಗಿ ಈ ಒಂದು ಘಟನೆ ಆಗಿ 14 ದಿವಸ ಆಯ್ತು. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಕೂಡ ಬಹಳ ಸೀರಿಯಸ್ ಆಗಿ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಮತ್ತು ಗೃಹ ಸಚಿವರಿಗೆ ಸಂಪೂರ್ಣವಾದ ಮಾಹಿತಿ ಇದ್ದಲ್ಲೇ ಅವ್ರು ಮಾತಾಡ್ತಾ ಇರ್ತಾರೆ. ತಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಭೇಟಿಯಾಗಿದ್ರಿ. ಅಲ್ಲಿಂದ ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ? ಅಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ನಿಮ್ಮ ಬೆಂಬಲವಾಗಿ ನಿಂತಿದೆಯಾ ಸಂಪೂರ್ಣವಾಗಿ? ಈಗ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತ ಆಗಿದೆ ಮತ್ತು ಕೇಂದ್ರ ಕೂಡ ಮೊದಲಿಂದ ಕೂಡ ಅವರು ಬಹಳ ಸೀರಿಯಸ್ ಆಗಿ ಇದನ್ನೇ ಎಲ್ಲಾ ವೇದಿಕೆಯಲ್ಲಿ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರ CID ಕೊಟ್ಟಿದ್ದಾರೆ, ಕೆಲವೊಂದು ತನಿಖೆ ನಡೀತಾ ಇದೆ. ರೈಟ್. ಈ ಚರ್ಚೆ ನಿಮ್ ಗಮನ ಕೂಡ ಬಂದಿರಬಹುದು ನಿರಂಜನ್ ಅವರೇ. ರಾಜಕೀಯಕ್ಕೋಸ್ಕರ, ಅದರಲ್ಲೂ ಮತದಾನ ಪ್ರಕ್ರಿಯೆ ಏನಿದೆ ಅದಕ್ಕೋಸ್ಕರ ಬಳಕೆ ಆಗ್ತಾ ಇದೆ ನೇಹಾ ಹತ್ಯೆ ಪ್ರಕರಣ. ಪದೇ ಪದೇ ಬಿಜೆಪಿಗರು, ಅದರಲ್ಲೂ ಮೋದಿ, ಅಮಿತ್ ಶಾ ಪ್ರಸ್ತಾಪ ಮಾಡ್ತಿರೋದ್ರ ಹಿಂದೆ ಕೂಡ ಚುನಾವಣಾ ಲೆಕ್ಕಾಚಾರಗಳು ಇದೆ ಅನ್ನೋ ಆರೋಪ. ಏನ್ ಹೇಳ್ತೀರಿ? ಇದು ಚುನಾವಣೆ ಅಸ್ತ್ರ ಆಗಬಾರ್ದು. ನನ್ನ ಮಗಳ ಹತ್ಯೆ ನಾನು ಕೂಡ ಎಲ್ಲಿ ಬಳಸಕ್ ಇಚ್ಛೆ ಪಡಂಗಿಲ್ಲ, ತಾವು ಯಾರು ಬಳಸಬಾರ್ದು ಅಂತೇಳಿ ನಾನು ಕೂಡ ಮನವಿ ಮಾಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು? ತಮ್ಗೆ ಯಾವ ರೀತಿ ಭರವಸೆ ಸಿಕ್ಕಿದೆ ಅಂತ ಹೇಳಿ ಆ ಕಡೆಯಿಂದ? ಈಗ ಡೇ 1 ಇಂದ ಅವರು ಸ್ಪಂದಿಸಿ ನಮ್ಮ ಜೊತೆಗೆ ಅನೇಕ ಬಾರಿ ನಮ್ಮ ಮನೆಗೂ ಕೂಡ ಬಂದಿದ್ರು. ಮತ್ತೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ, ಮತ್ತೆ ಉಪಮುಖ್ಯಮಂತ್ರಿಗಳ ಗಮನಕ್ಕೆ, ಮತ್ತೆ ಲಾ ಮಿನಿಸ್ಟರ್ ಕೂಡ, ನಮ್ಮ ಸಂತೋಷ್ ಲಾಡ್ ಜಿಲ್ಲಾ ಮಂತ್ರಿಗಳು ಕೂಡ, ಅವರೆಲ್ಲ ಕ್ಯಾಬಿನೆಟ್ ಸಚಿವರು ಎಲ್ಲರೂ ಕೂಡ ಪರ್ಸನಲ್ ಆಗಿ ಮಾತಾಡಿ ಇದು ಬಹಳ ಸೀರಿಯಸ್ ಇದೆ, ನಾವು ಇಮಿಡಿಯೇಟ್ಲಿ ಅದನ್ನ ಆಕ್ಷನ್ ತಗೋಬೇಕನ್ನು ಕೂಡ ಅವರು ಪ್ರಸ್ತಾವನೆ ಸಲ್ಲಿಸಿದ್ರು ನಮ್ಮ ಎದುರುಗಡೆ ಕೂಡ. ಮತ್ತೆ ಅದನ್ನ ಸೀರಿಯಸ್ ಆಗಿ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ನಿವಾಸಕ್ಕೆ ಬಂದು ರಾಜ್ಯ ಜನತೆ ಕೂಡ ಕ್ಷಮೆಯನ್ನು ಕೇಳಿದ್ರು. ಮತ್ತೆ ಇದ್ರ ಬಗ್ಗೆ ಎಲ್ಲ ಕೂಡ ಈ ಮನೆಗೆ ಬಂದು ನಮಗೆ ಸಾಂತ್ವನ ಹೇಳೋ ಕೂಡ ಆಯ್ತು. CBI ಕೊಡಿ, ನಿಮ್ ಕೈಲಿ ತನಿಖೆ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಸವಾಲು ಹಾಕಿದ್ದಾರೆ ಅಮಿತ್ ಶಾ ಅವರು. ಈಗಾಗಲೇ ತನಿಖಾ ಹಂತದಲ್ಲಿದೆ. ಈ ತನಿಖಾ ಏನಾರ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಅದ್ರ ಬಗ್ಗೆ ಅವರು ಏನಾರ ತಮ್ಮ ಒಂದು ಆಂಗಲ್ದಾಗ ಏನಾರ ತನಿಖೆ ಮಾಡಿಸಿರ್ಬೋದು, ಅದಕ್ಕೆ ಅವ್ರು ಕೇಳ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ರೈಟ್, ಧನ್ಯವಾದ.